Hello young minds, welcome back to Triple T Academy YouTube platforms. ಎಷ್ಟೋ ಜನ ಡಿಪ್ಲೊಮೊ ವಿದ್ಯಾರ್ಥಿಗಳು ತಮ್ಮ ಡಿಪ್ಲೊಮೊ ಆದ ನಂತರ ಎಷ್ಟೋ ಹಲವಾರು ಗೌರ್ಮೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ಸನ್ನು ಹಾಕಿರ್ತೀರಾ. ಸೊ ಇಸ್ರೋದವರು 2024 ರೆಕ್ರೂಟ್ಮೆಂಟ್ಗೆ ಕಾಲ್ ಆಫನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಹಲವಾರು ಹುದ್ದೆಗಳಿಗೆ ಕಾಲ್ ಆಫನ್ನು ಮಾಡಿದ್ದಾರೆ. ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ಕುಕ್, ಡ್ರಾಫ್ಟ್ ಮ್ಯಾನ್, ಸೊ ಹೀಗೆ ಹಲವಾರು ಹುದ್ದೆಗಳಿಗೆ ಕಾಲ್ ಆಫನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಡಿಪ್ಲೊಮೊ ವಿದ್ಯಾರ್ಥಿಗಳು ಡಿಪ್ಲೊಮೊನ ಕಂಪ್ಲೀಟ್ ಮಾಡಿ ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀರೋ, ಸೊ ಅಂಥವರು ಯಾವ್ಯಾವ ಹುದ್ದೆಗಳಿಗೆ ಕಾಲ್ ಆಫನ್ನು ಮಾಡಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಅವರು ಅಪ್ಲೈ ಮಾಡ್ಬೋದು ಅನ್ನೋದ್ರ ಕುರಿತಾದಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸೊ ಆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅಂದರೆ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಬೇಕಾಗುತ್ತೆ. ಸೊ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಇಸ್ರೋ ನೋಟಿಫಿಕೇಶನ್ಸ್ 2024 ರೆಕ್ರೂಟ್ಮೆಂಟ್ 2024 ಪೋಸ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಸೊ ಯಾರ್ಯಾರಿಗೆಲ್ಲ ಇದೆ. ಸೊ ಯು ಕ್ಯಾನ್ ಸಿ ಇಸ್ರೋದವರು ಮೇನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೂ ಸಹ ನಿಮಗೆ ಲೇಟೆಸ್ಟ್ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ಸಲ್ಲಿ ಈ ನೋಟಿಫಿಕೇಷನ್ಸ್ ಇದೆ. ಸೊ ಒಂದು ಸಲ ಅಪ್ಲೈ ಮಾಡಬೇಕಾದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಬಿಕಾಸ್ ಇಸ್ರೋದವರೇನೇ ಕೊಟ್ಟಿದ್ದಾರೆ, ಎಷ್ಟೋ ಫ್ರಾಡ್ಗಳು ನಡೀತಿದೆ, ಎಷ್ಟೋ ಆಫರ್ ಲೆಟರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮೋಸನ ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅಪ್ಲೈ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಯಾವುದು ಅಫಿಷಿಯಲ್ ವೆಬ್ಸೈಟ್ ಇದೆ, ಸೊ ಅಥೆಂಟಿಕ್ ವೆಬ್ಸೈಟ್ ಯಾವುದಿದೆಯೋ ಸೊ ಅಲ್ಲೇ ಹೋಗ್ಬಿಟ್ಟು ಒಂದು ಸಲ ನೋಟಿಫಿಕೇಷನ್ಸ್ ಎಲ್ಲ ಓದಿ ಅರ್ಥ ಮಾಡ್ಕೊಂಡು ಆದ ನಂತರ ಸೊ ನೀವು ಅಪ್ಲೈ ಮಾಡೋದು ಉತ್ತಮ. ಸೊ ಲೆಟ್ಸ್ ಕಂಟಿನ್ಯೂ. ಸೊ ಟೆಕ್ನಿಕಲ್ಗೆ ಯಾವುದಿದೆ ಅಂತ ವಿಲ್ ಸಿ. ಸೊ ಎಲೆಕ್ಟ್ರಾನಿಕ್ಸ್, ಅವ್ರಿಗೆ ಯಾರೆಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಿದ್ದಾರೆ, ಸೊ ಫಸ್ಟ್ ಕ್ಲಾಸ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ಅ ರೆಕಗ್ನೈಸ್ಡ್ ಸ್ಟೇಟ್ ಬೋರ್ಡ್ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ಸ್, ಅವ್ರಿಗೆ ಟೋಟಲ್ ಆಗಿ 28 ಪೋಸ್ಟ್ಗಳು ಖಾಲಿ ಇದೆ. ಸೊ 28 ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ಕ್ಯಾಟಗರಿ ವೈಸಲ್ಲಿ, ರಿಸರ್ವೇಷನ್ಸ್ ವೈಸಲ್ಲೂ ಸಹ ಡಿವೈಡ್ ಆಗಿದೆ. ಒನ್ಸ್ ಯು ಗೋ ಥ್ರೂ ದ್ಯಾಟ್. ಆ್ಯಂಡ್ ದೆನ್ ಕಂಪ್ಯೂಟರ್ ಸೈನ್ಸ್. ಸೊ ಕಂಪ್ಯೂಟರ್ ಸೈನ್ಸ್ಗೆ 6 ವೇಕೆನ್ಸೀಸ್ ಇದೆ. ಸೊ 6 ವೇಕೆನ್ಸೀಸ್ಗೂ ಕ್ವಾಲಿಫಿಕೇಷನ್ಸ್ ಎಲಿಜಿಬಿಲಿಟಿ ಫಸ್ಟ್ ಕ್ಲಾಸ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫ್ರಮ್ ಅ ರೆಕಗ್ನೈಸ್ಡ್ ಸ್ಟೇಟ್ ಬೋರ್ಡ್. ಸೊ ಎಲೆಕ್ಟ್ರಾನಿಕ್ಸ್ಗೆ 28 ವೇಕೆನ್ಸೀಸ್ ಇದೆ, ಕಂಪ್ಯೂಟರ್ ಸೈನ್ಸ್ಗೆ 6 ವೇಕೆನ್ಸೀಸ್ ಇದೆ, ಆ್ಯಸ್ ವೆಲ್ ಆಸ್ ಎಲೆಕ್ಟ್ರಿಕಲ್ಗೆ 5 ವೇಕೆನ್ಸೀಸ್ ಇದೆ, ಸಿವಿಲ್ಗೆ 4 ವೇಕೆನ್ಸೀಸ್ ಇದೆ. ಸೊ ಯು ಕ್ಯಾನ್ ಸಿ ಎಲ್ಲಾದರೂ ಸಹ ಪರ್ಟಿಕ್ಯುಲರ್ ಬ್ರಾಂಚಿಂದ ರೆಸ್ಪೆಕ್ಟಿವ್ ಫೀಲ್ಡಲ್ಲಿ ನಿಮಗೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅವ್ರ ಸ್ಟೇಟ್ ಬೋರ್ಡ್ ಕಡೆಯಿಂದ ಸರ್ಟಿಫಿಕೇಷನ್ಸ್ನ ಆಗಿರಬೇಕು. ಸೊ ಇದಿಷ್ಟು ಟೆಕ್ನಿಕಲ್ಸ್ಗೆ ಸಂಬಂಧಪಟ್ಟಿರೋದು. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಸಿವಿಲ್ ಆ್ಯಸ್ ವೆಲ್ ಆಸ್ ಮೆಕ್ಯಾನಿಕಲ್ಗೆ 12 ವೇಕೆನ್ಸೀಸ್ ಖಾಲಿ ಇದೆ. ಸೊ ನೀವೆಲ್ಲ ಯಾವುದು ನಿಮ್ಮ ಪರ್ಟಿಕ್ಯುಲರ್ ಬ್ರಾಂಚ್ ಯಾವುದಿದೆ ಆ್ಯಂಡ್ ದೆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೊ ನಿಮ್ಮ ಕ್ಯಾಟಗರಿಗೆ ಎಷ್ಟು ವೇಕೆನ್ಸೀಸ್ ಇದೆ ಯು ಕ್ಯಾನ್ ಚೆಕ್ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಆ್ಯಂಡ್ ದೆನ್ ಯು ಕ್ಯಾನ್ ಅಪ್ಲೈ. ಸೊ ಈ ಒಂದು ಕ್ಲಾಸಸ್ಸನ್ನು ಸಹ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ, ಇದು ಆಲ್ರೆಡಿ ಅಪ್ಲಿಕೇಶನ್ಸ್ ಹಾಕಿರೋರಿಗೆ, ಸೊ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗನ್ನು ಸಹ ಕೊಡ್ತಿದ್ದೀವಿ. ದೋಸ್ ಹೂ ಆರ್ ವಿಶ್ ಟು ಜಾಯಿನ್ ಆನ್ಲೈನ್ ಕೋಚಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಕೆಳಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತಕ್ಕಂಥ ನಂಬರ್ಗೂ ಸಹ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ರಿಪೀಟ್, ಸೊ ಓನ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಿಮಗೆ. ಸೊ ಆನ್ಲೈನ್ ಕ್ಲಾಸಸ್ ಮಾತ್ರ ಅವೈಲೇಬಲ್ ಇದೆ. ಯಾರೆಲ್ಲ ಈ ಒಂದು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಇದೇ ರೀತಿ ಮತ್ತಷ್ಟು ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಡಿಪ್ಲೊಮೊ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕುರಿತಾದಂಥ ವೀಡಿಯೋಗಳನ್ನ ಪದೇ ಪದೇ ನೀವು ನೋಡಬೇಕಾದ್ರೆ, ರೆಗ್ಯುಲರ್ ಅಪ್ಡೇಟ್ ಬೇಕು ಅಂದರೆ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. Thank you. Have a nice day.